ಕೇಸ್ನಲ್ಲಿ ಒಂದು ಕಡೆ ರೇವಣ್ಣ ಜೈಲು ಪಾಲಾಗಿದ್ದಾರೆ. ಇವತ್ತು ಅವರಿಗೆ ಬೇಲ ಅನ್ನುವಂಥದ್ದು ಮತ್ತೆ ಡಿಸೈಡ್ ಆಗುವಂತಹ ದಿನ. ಮಗದೊಂದು ಕಡೆ ಕಿಡ್ನಾಪ್ ಆಗಿದ್ದಾರೆ ಎನ್ನಲಾದ ಸಂತ್ರಸ್ತೆ ಕೊಟ್ಟಿರುವಂತಹ ಒಂದು ವಿಡಿಯೋ ಮತ್ತೊಂದು ತಿರುವನ್ನ ಕೊಡ್ತಾ ಇದೆ ಪ್ರಕರಣಕ್ಕೆ. ಕಿಡ್ನಾಪ್ಗೆ ಸಂತ್ರಸ್ತೆ ವಿಡಿಯೋ ಹೇಳಿಕೆ ಬಹಿರಂಗ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂತ್ರಸ್ತೆ ವಿಡಿಯೋ ಹೇಳಿಕೆ ಹಿಂದೆ 108 ಅನುಮಾನ ಕಾಡ್ತಾ ಇದೆ ಈಗ. ಎಸ್ಐಟಿ ಸಂತ್ರಸ್ತೆ ಪತ್ತೆ ಬಳಿಕ ಸಂತ್ರಸ್ತೆಯ ಮೊದಲ ಹೇಳಿಕೆ. ಹಾಗಾದ್ರೆ ಆಕೆ ನಿಜಕ್ಕೂ ಕಿಡ್ನಾಪ್ ಆಗಿರ್ಲಿಲ್ವಾ? ಆಕೆಯ ಬಳಿ ಈ ವಿಡಿಯೋ ಮಾಡಿಸಿದ್ದಾದ್ರೂ ಯಾರು? ಇದು ಸ್ವಇಚ್ಛಾ ಹೇಳಿಕೆನಾ ಅಥವಾ ಬಲವಂತದ ಹೇಳಿಕೆನಾ? ಯಾರದ್ದೋ ಪ್ರಭಾವ ಒತ್ತಡಕ್ಕೆ ಮಣಿದು ಈ ರೀತಿಯ ಹೇಳಿಕೆಯನ್ನ ಕೊಟ್ಟಿದ್ದಾಳ ಆಕೆ? ಅಸಲಿಗೆ ಆ 3 ದಿನ ಸಂತ್ರಸ್ತೆ ಇದ್ದಿದ್ದಾದ್ರೂ ಎಲ್ಲಿಗೆ? ಹಾಗಾದ್ರೆ ಸಂತ್ರಸ್ತೆ ಹೇಳಿಕೆಯಿಂದ 108 ಅನುಮಾನ ಹುಡ್ತಾ ಇದೆ. ವಿಡಿಯೋ ಹೇಳಿಕೆಯಲ್ಲಿ ರೇವಣ್ಣಗೆ ಕ್ಲೀನ್ ಚಿಟ್ ಕೊಟ್ಟಿದ್ದಾಳೆ ಮಹಿಳೆ. ಯಾರು ನನ್ನನ್ನ ಕಿಡ್ನಾಪ್ ಮಾಡಿರಲಿಲ್ಲ, ಇದೆಲ್ಲ ಸುಳ್ಳು ಸುದ್ದಿ ಅಂತ. ಮಗನ ತಪ್ಪು ತಿಳುವಳಿಕೆಯಿಂದ ಕಂಪ್ಲೇಂಟ್ ಕೊಡಲಾಗಿದೆ. ಹಾಗಾದ್ರೆ ಮಹಿಳೆ ಕಂಪ್ಲೇಂಟ್ ವಾಪಸ್ ಪಡೀಲಿಲ್ಲ ಯಾಕೆ? ಆಕೆ ಹೇಳ್ತಾ ಇರೋದು ನನ್ನ ಮಗ ತಪ್ಪು ತಿಳುವಳಿಕೆಯಿಂದ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾನೆ ಅಂತ. ಹಾಗಾದ್ರೆ ಏಕೆ ಹೋಗಿ ವಾಪಸ್ ಕಂಪ್ಲೇಂಟ್ ಅನ್ನ ತಗೋಬೋದಿತ್ತಲ್ಲ, ಯಾಕೆ ವಾಪಸ್ ಪಡೀಲಿಲ್ಲ? ವಿಚಾರ ಗೊತ್ತಾಗ್ತಾ ಇದ್ದಂತೆ ದೂರು ಕೊಟ್ಟ ಮಗನಿಗೆ ಸತ್ಯ ಯಾಕೆ ಹೇಳಲಿಲ್ಲ? ಸ್ವಇಚ್ಛೆಯಿಂದಲೇ ಹೋಗಿದ್ದಾದ್ರೆ ವಿಚಾರ ತಿಳಿದ ತಕ್ಷಣ ವಾಪಸ್ ಆದ್ರೂ ಆಗ್ಬೇಕಿತ್ತಲ್ವಾ? ಎಸ್ಐಟಿ ಪೊಲೀಸರು ಹೋಗೋ ತನಕ ಸಂಬಂಧಿಕರ ಮನೆಯಲ್ಲಿ ಯಾಕಿದ್ಲು? ಹಾಗಾದ್ರೆ ಎಸ್ಐಟಿ ಬಂದಾಗ ನಾನು ಕಿಡ್ನಾಪ್ಗೆ ಒಳಗಾಗಿಲ್ಲ ಅಂತ ಅನ್ಬೋದಿತ್ತಲ್ಲ. ಎಸ್ಐಟಿ ಮುಂದೆ ತುಟಿ ಬಿಚ್ತಾ ಇಲ್ಲ. ಆದ್ರೆ ಈಗ ಈ ರೀತಿಯ ಹೇಳಿಕೆಯನ್ನ, ವಿಡಿಯೋ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅನುಮಾನ ಸಹಜವಾಗಿ ಕಾಡುವಂಥದ್ದು. ಯಾರೋ ಬಲವಂತವಾಗಿ ಈ ರೀತಿಯ ಸ್ಟೇಟ್ಮೆಂಟ್ ಅನ್ನ ಆಕೆ ಬಾಯಿಂದ ಕೊಡಿಸಿದಾರ ಅಂತ. ಮಾತಾಡ್ತಿರ್ಕೆ ಬೇಜಾರಾಗಿ ಒತ್ತಡೆ ಸಂಬಂಧಿಕರ ಮನೆಯಲ್ಲಾರೆ 4 ದಿವಸ ಕಾಲ ಕಳ್ಕೊಬರೋಣ ಅಂತ ಹೋದೆ. ಆದರೆ ಇವತ್ತು ಟಿ ವಿ ನೋಡಬೇಕಾದ್ರೆ ಗೊತ್ತಾಯಿತು ಈ ಥರ ಎಲ್ಲ ಮಾಡ್ತಾವ್ರೆ ಅಂತ. ಅದನ್ನು ನೋಡ್ಬಿಟ್ಟು ಯಾಕಪ್ಪ ಹಿಂಗೆ ಮಾಡಿದ್ರು ಅಂತ ಯೋಚನೆ ಬಂತು. ಆದರೆ ನಾನು ಯಾವ ತೊಂದರೆನೂ ಏನೂ ಆಗಿಲ್ವಲ್ಲ, ಯಾಕೆ ಹಿಂಗೆ ಮಾಡ್ತಾವ್ರೆ ಅಂತ ನಾನೇ ಇದು ಮಾಡಿದೆ. ಆದರೆ ನಾವು ಈಗ ಯಾವುದಕ್ಕೆ ಅಲ್ಲಿ ಏನೇ ಆಗಲಿ ಯಾರಿಂದ ಏನು ತೊಂದರೆ ಆಗಿಲ್ಲ. ಭಾವನಾತ್ಮೆಯಲ್ಲಿ ರೇವಣ್ಣ ಆಗಲಿ ಪ್ರಜ್ವಣ್ಣ ಆಗಲಿ ಅವರಿಂದ ನಮಗೇನು ತೊಂದರೆ ಆಗಿಲ್ಲ. ನಮ್ಮಿಂದ ಅವ್ರಿಗೆ ಏನೂ ತೊಂದರೆ ಆಗಿಲ್ಲ. ಬಾಬಣ್ಣ ಆಗಲಿ ಯಾರೂ ಏನೂ ತೊಂದರೆ ಮಾಡಿಲ್ಲ. ಅದ್ರ ಚೆನ್ನಾಗೇ ನೋಡ್ಕೊಂಡು ಕಳಿಸವ್ರೆ. ಆದರೆ ಈ ಮೊಬೈಲ್ ವಿಡಿಯೋಲಿ ಯಾವುದೇ ಅಲ್ಲಿ ನಮ್ಗೆ ಅದಕ್ಕೂ ಸಂಬಂಧನೇ ಇಲ್ಲ, ನಮಗೂ ಅದಕ್ಕೂ ಸಂಬಂಧನೇ ಇಲ್ಲ. ಆದರೆ ಈ ಥರ ಯಾವುದೂ ತೊಂದರೆ ಕೊಟ್ಟಿಲ್ಲ. ಅವರು ಯಾರು ಕಿಡ್ನಾಪು ಮಾಡಿಲ್ಲ. ಸಂಬಂಧಿಕರ ಮನೆ ಇದ್ದೆ, ಟಿ ವಿ ನೋಡ್ತಾ ಇದೆ, ಗೊತ್ತಾಯಿತು. ಹಿಂಗೆ ಯಾಕಪ್ಪ ಅಂತ ಹೇಳ್ಬಿಟ್ಟು ಇದು ಮಾಡ್ತಾಯಿದ್ದೀನಿ. ನನ್ನ ಮಗನಾದರೂ ಅಷ್ಟೇ, ಏನು ಭಯಪಡಬೇಡ, ಚೆನ್ನಾಗಿದ್ದೀನಿ. ಆದರೆ ಊರಲ್ಲೆಲ್ಲ ಹಿಂಗೆ ಮಾತಾಡ್ತಿರ್ಕೆ ಬೇಜಾರಾಗಿ ಒತ್ತಡೆ ಸಂಬಂಧಿಕರ ಮನೆಯಲ್ಲಾರೆ. ಓಕೆ, ಇದು ಆ ಹೇಳಿಕೆ ಆಕೆ ಕೊಟ್ಟಿರುವಂಥದ್ದು. ನನ್ನ ಮಗ ಆಗಲಿ ನೀನು ಹೆದರ್ಕೊಳಕ್ಕೆ ಹೋಗ್ಬೇಡ, ಏನಾಗಿಲ್ಲ, ನನಗೆ ವಾಪಸ್ ಬರ್ತೀನಿ ನಾನು ಅಂತ ಹೇಳಿದ್ರ ಮುಖಾಂತರ ಯಾರ್ದೋ ಸಂಬಂಧಿಕರ ಮನೇಲಿ ಇದ್ದೀನಿ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಇಲ್ಲಿ ತನಕ ಈ ಹೇಳಿಕೆಯನ್ನು ಯಾಕೆ ಕೊಡಲಿಲ್ಲ? ಅಯ್ಯೋ, ಇದೇ ಪ್ರಕರಣದಲ್ಲಲ್ವಾ ಮಾಜಿ ಸಚಿವರೊಬ್ರು, ಪ್ರಭಾವಿ ನಾಯಕರೊಬ್ರು ಜೈಲ್ ಪಾಲಾಗಿದ್ದಾರೆ ಇದೇ ಸಂತ್ರಸ್ತಿಯ ವಿಚಾರಕ್ಕೆ. ಕಿಡ್ನಾಪ್ ಮಾಡಿದ್ದಾರೆ ಅಂತ, ಬೇರೆ ಇನ್ನೇನು ಅಲ್ಲ, ಲೈಂಗಿಕ ದೌರ್ಜನ್ಯದ ಆರೋಪ ಕೂಡ ರೇವಣ್ಣನ ಮೇಲಿದೆ. ಬಟ್ ಅವರು ಜೈಲಲ್ಲಿರೋದು ಯಾವ ವಿಚಾರಕ್ಕೆ? ಕಿಡ್ನಾಪ್ ಮಾಡಿಸಿದ್ದಾರೆ ಅಂತ. ಬಟ್ ಇವರ ಈ ಹೇಳಿಕೆ ಇದೀಗ ಹಲವು ಅನುಮಾನಗಳನ್ನ ಹುಟ್ಟಿಸ್ತಾ ಇದೆ. ಒಂದು, ಯಾರನ್ನು ನಂಬೋದು ಈ ಪ್ರಕರಣದಲ್ಲಿ? ಸಂತ್ರಸ್ತೆ ಇಲ್ಲಿ ತನಕ ಒಂದು ಅಂದ್ರೆ ಆರಂಭದಲ್ಲಿ ಯಾಕೆ ಕಿಡ್ನಾಪ್ ಆಗಿದ್ಲು ಅಂತ ಮಾಹಿತಿ, ಅದಾದ್ಮೇಲೆ ಸಿಕ್ಕಿದ್ರು ಅವರು, ಈಗ ಒಂದು ವಿಡಿಯೋ ಬಿಟ್ಟಿದ್ದಾರೆ. ಯಾರಪ್ಪ ಸತ್ಯವಂತರು ಇದ್ರಲ್ಲಿ? ಈಗ ಇದರ ಸತ್ಯವಂತರು ಯಾರು ಅನ್ನೋದು ಪ್ರಶ್ನೆ. ಸಂತ್ರಸ್ತೆನ HD ರೇವಣ್ಣನ ಅಥವಾ ತನಿಖೆ ಮಾಡ್ತಾ ಇರುವ ಟೀಮ? ಸಂತ್ರಸ್ತೆಯ ವಿಡಿಯೋ ಹೇಳಿಕೆ ಬಳಿಕ ಯಾರು ನಿಜ ಹೇಳ್ತಾ ಇದ್ದಾರೆ ಅನ್ನುವಂತಹ ಹುಳ ತಲೆಯಲ್ಲಿ ಓಡಾಡ್ತಾ ಇದೆ. ಸಂತ್ರಸ್ತೆ ಹೇಳಿದ್ದು ಸತ್ಯ ಆಗಿದ್ರೆ ರೇವಣ್ಣವರ ಅರೆಸ್ಟ್ ಆಗೋದನ್ನ ತಪ್ಪಿಸ್ಬೋದಿತ್ತಲ್ವಾ? ಅಷ್ಟೊಂದು ದೊಡ್ಡ ವಿಚಾರ ಆಗ್ತಾ ಇತ್ತ? ಬಲವಂತವಾಗಿ ರೇವಣ್ಣನ ಕಡೆಯವರು ಏನಾದರೂ ಹೇಳಿಕೆಯನ್ನ ಹೇಳಿಸಿ ರೆಕಾರ್ಡ್ ಮಾಡಿಸಿದ್ರೆ ಇದು ಬಹಳ ಗಟ್ಟಿಯಾಗಿ ಕಾಡ್ತಾ ಇರೋ ಅನುಮಾನ. ಬಲವಂತವಾಗಿ ಆ ಕಡೆಯವ್ರು ಯಾರಾದರೂ ಇಂಥದ್ದು ಹೇಳಿಕೆ ಕೊಡು, ನೀನು ಹಿಂಗಿಂಗೆ ಮಾತಾಡು ಅಂತ ಹೇಳಿಸಿದ್ರಾ? ಅದಕ್ಕೆ ಈ ಹೇಳಿಕೆ ಈಗ ಹೊರಗೆ ಬಂತ. ಸಂತ್ರಸ್ತೆಯ ಒಂದು ವಿಡಿಯೋ ಹೇಳಿಕೆ 3 ಮೇಲೆ ಅನುಮಾನ ಬರೋಂಗ್ ಮಾಡ್ತಾ ಇದೆ. ಎಲ್ಲ ಹಿಂಗೆ ಮಾತಾಡ್ತಿರ್ಕೆ ಬೇಜಾರಾಗಿ ಒತ್ತಡೆ ಸಂಬಂಧಿಕರ ಮನೆಯಲ್ಲಾರೆ 4 ದಿವಸ ಕಾಲ ಕಳ್ಕೊಬರೋಣ ಅಂತ ಹೋದೆ. ಆದರೆ ಇವತ್ತು ಟಿ ವಿ ನೋಡಬೇಕಾದ್ರೆ ಗೊತ್ತಾಯಿತು ಈ ಥರ ಎಲ್ಲ ಮಾಡ್ತಾವ್ರೆ ಅಂತ.
ಅದನ್ನು ನೋಡ್ಬಿಟ್ಟು ಯಾಕಪ್ಪ ಹಿಂಗೆ ಮಾಡಿದ್ರು ಅಂತ ಯೋಚನೆ ಬಂತು. ಆದ್ರೆ ನಾನು ಯಾವ ತೊಂದರೆನೂ ಏನೂ ಆಗಿಲ್ವಲ್ಲ, ಯಾಕೆ ಹಿಂಗೆ ಮಾಡ್ತವ್ರೆ ಅಂತ ನಾನೇ ಇದು ಮಾಡಿದೆ. ಆದರೆ ನಾವು ಈಗ ಯಾವುದಕ್ಕೆ ಅಲ್ಲಿ ಏನೇ ಇರಲಿ ಯಾರಿಂದ ಏನು ತೊಂದರೆ ಆಗಿಲ್ಲ. ಭವನಕ್ಕನೇ ಆಗಲಿ, ರೇವಣ್ಣ ಆಗಲಿ, ಪ್ರಜ್ವಲ್ ಆಗಲಿ, ಅವರಿಂದ ನಮಗೇನು ತೊಂದರೆ ಆಗಿಲ್ಲ, ನಮ್ಮಿಂದ ಅವ್ರಿಗೆ ಏನೂ ತೊಂದರೆ ಆಗಿಲ್ಲ. ಬಾಬಣ್ಣ ಆಗಲಿ ಯಾರೂ ಏನೂ ತೊಂದರೆ ಮಾಡಿಲ್ಲ. ಆದರೆ ಚೆನ್ನಾಗೇ ನೋಡ್ಕೊಂಡೆ ಕಳಿಸವ್ರೆ. ಆದರೆ ಈ ಮೊಬೈಲ್ ವಿಡಿಯೋಲಿ ಯಾವುದೇ ಆಗಲಿ ನಮ್ಗೆ ಅದಕ್ಕೂ ಸಂಬಂಧನೇ ಇಲ್ಲ, ನಮಗೂ ಅದಕ್ಕೂ ಸಂಬಂಧನೇ ಇಲ್ಲ. ಆದರೆ ಈ ಥರ ಯಾವುದೂ ತೊಂದರೆ ಕೊಟ್ಟಿಲ್ಲ. ಅವರು ಯಾರು ಕಿಡ್ನಾಪು ಮಾಡಿಲ್ಲ. ಸಂಬಂಧಿಕರ ಮನೆ ಇದ್ದೆ, ಟಿ ವಿ ನೋಡ್ತಾ ಇದ್ದೆ, ಗೊತ್ತಾಯಿತು. ಹಿಂಗೆ ಯಾಕಪ್ಪ ಅಂತ ಹೇಳ್ಬಿಟ್ಟು ಇದು ಮಾಡ್ತಾಯಿದ್ದೀನಿ. ನನ್ನ ಮಗನಾದರೂ ಅಷ್ಟೇ, ಏನು ಭಯಪಡಬೇಡ, ಚೆನ್ನಾಗಿದ್ದೀನಿ. ಈ ಮೇಡಮ್ ಇಷ್ಟು ದಿನ ಆದ್ಮೇಲೆ ಹೇಳಿಕೆ ಕೊಡ್ತಾ ಇದ್ರಲ್ಲ, ಇದು ನಗೋದ ಅಥವಾ ಹೆಂಗೆ ಅಂತ. ಒಬ್ಬ ಮಾಜಿ ಸಚಿವರು ಇದೇ ವಿಚಾರಕ್ಕೆ ಜೈಲಿಗೆ ಹೋಗಿದ್ದಾರೆ. ಅಲ್ಲಿ ತನಕ ಯಾಕಿಂತಹ ಹೇಳಿಕೆನ ಕೊಡ್ಲಿಲ್ಲ, ಇಲ್ಲಿ ತನಕ ಯಾಕೆ ಕಾದ್ರು ಅಂತ. ರೇವಣ್ಣ ಅವರು ಇನ್ನೂ ಕೂಡ ಜೈಲಲ್ಲೇ ಇರ್ಬೇಕಾಗತ್ತಾ ಅಥವಾ ಇವತ್ತಾದ್ರೂ ಅವರಿಗೆ ಬೇಲ್ ಸಿಗುತ್ತಾ ಅನ್ನುವ ಪ್ರಶ್ನೆ ಇದೆ. ಇವತ್ತು ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರಿಗೆ ರಿಲೀಫ್ ಸಿಗುತ್ತಾ, ಜೈಲ ಮತ್ತೆ ಅಥವಾ ಬೇಲ್ ಸಿಗುತ್ತಾ? ರೇವಣ್ಣ ಅವರ ಜಾಮೀನು ಅರ್ಜಿ ವಿಚಾರಣೆ ಇದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯುತ್ತೆ. ಸಂತ್ರಸ್ತೆ ಕಿಡ್ನಾಪ್ ಪ್ರಕರಣದಲ್ಲಿ ರೇವಣ್ಣ ಈಗ ಆಲ್ರೆಡಿ ಕಳೆದ ಕೆಲ ದಿನಗಳಿಂದ ಜೈಲಲ್ಲೇ ಇದ್ದಾರೆ. 7 ದಿನಗಳ ನ್ಯಾಯಾಂಗ ಬಂಧನದಲ್ಲಿದ್ದಾರೆ ರೇವಣ್ಣ ಅವರು. ತೀವ್ರ ಕುತೂಹಲ ಕೆರಳಿಸ್ತಾ ಇದೆ ಇವತ್ತಿನ ರೇವಣ್ಣ ಅವರ ಜಾಮೀನು ಅರ್ಜಿ ವಿಚಾರಣೆ. ಪಾಪ ಅವ್ರಿಗೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಕಳೆದ 3 ದಿನಗಳಿಂದ ಒಂದಾದ್ಮೇಲೆ ಒಂದು ಸರ್ಕಾರಿ ರಜೆ ಇದ್ದಿದ್ರಿಂದ ಮನೆಯವ್ರನ್ನೂ ಮೀಟ್ ಮಾಡಕ್ ಆಗ್ತಿರ್ಲಿಲ್ಲ. ಅವ್ರಿಗೆ ಸಂಬಂಧಪಟ್ಟಂತಹ ವಕೀಲರು ಯಾರನ್ನೂ ಮೀಟ್ ಮಾಡಕ್ ಅವಕಾಶ ಇರಲಿಲ್ಲ. ಜೈಲಲ್ಲೇ ಇರಬೇಕಾಗಿತ್ತು. ಜೈಲಲ್ಲಿ ಕೊಡೋ ತಿಂಡಿ ತಿನ್ನು, ಪೇಪರ್ ಓದು, ವಾಕ್ ಮಾಡು, ಒಂಥರ ಮನಸ್ಸಿಗೆ ತುಂಬ ಒತ್ತಡವನ್ನು ತರುವಂತಹ ಪರಿಸ್ಥಿತಿಯನ್ನು ಎದುರಿಸಿದ್ರಲ್ಲ, ಅದರಲ್ಲಿ ಅನುಮಾನವೇ ಇಲ್ಲ ರೇವಣ್ಣ ಅವರ ವಿಚಾರದಲ್ಲಿ. ಸೊ ಇವತ್ತು ಜಾಮೀನು ಅರ್ಜಿ ವಿಚಾರಣೆ ಇದೆ. ಅವರ ಪರ ವಕೀಲರು ಹೇಗೆ ಇವತ್ತು ವಾದವನ್ನು ಮಂಡಿಸಿ ಕನ್ವಿನ್ಸ್ ಮಾಡ್ತಾರೆ ಜಡ್ಜ್ಗೆ. ಆಮೇಲೆ ಇನ್ನೊಂದು, ಈ ಹೇಳಿಕೆ ಕೊಟ್ಟಿದ್ದಾಳಲ್ಲ ಸಂತ್ರಸ್ತೆ, ಆ ಹೇಳಿಕೆಯೂ ಕೂಡ ಇವತ್ತು ಪರಿಗಣನೆಗೆ ಬಂದೇ ಬರುತ್ತೆ, ನೋ ಡೌಟ್. ಯಾಕಂದ್ರೆ ಅದೇ ಪ್ರಕರಣದಲ್ಲಿ ಇವರು ಇದೀಗ ಬಂಧನಕ್ಕೊಳಗಾಗಿರುವಂಥದ್ದು. ಆಕೆ ನೋಡಿದ್ರೆ ಭವಾನಿ ಅಕ್ಕ ಆಗಲಿ, ಸತೀಶ್ ಬಾಬಣ್ಣ ಆಗಲಿ, ರೇವಣ್ಣ ಅವರಾಗಲಿ, ಪ್ರಜ್ವಲಣ್ಣ ಆಗಿರಲಿ, ನನಗೇನು ಹಿಂಸೆ ಕೊಟ್ಟಿಲ್ಲ, ಚೆನ್ನಾಗಿ ನೋಡ್ಕೊಂಡು ಕಳಿಸಿದ್ರು ಅಂತ ಈಗ ಹೇಳಿದ್ದಾರೆ ವಿಡಿಯೋದಲ್ಲಿ. ಆಲ್ರೆಡಿ 4-5 ದಿನದಿಂದ ರೇವಣ್ಣ ಜೈಲಲ್ಲಿದ್ದಾರೆ. ಇವತ್ತು ಬೇಲ್ ಅರ್ಜಿ ವಿಚಾರಣೆಗೆ ಬರುತ್ತಲ್ಲ, ವಕೀಲರು ಅದನ್ನು ಪ್ರಸ್ತಾಪ ಮಾಡ್ತಾರೆ. ನೋಡಿ, ಸಂತ್ರಸ್ತೆನ ನಾವು ಕಿಡ್ನಾಪ್ ಮಾಡಿಲ್ಲ, ಆಕೆ ಬಾಯಿಂದಲೇ ನಿಜ ಸತ್ಯಾಂಶ ಹೊರಗೆ ಬಂದಿದೆ ನೋಡಿ ಅಂತ ಕೊಡ್ಬೋದು. ಮತ್ತೆ SITಗೂ ಬಹುಶಃ ವಿಚಾರಣೆ ಮಾಡಿ ಮುಗಿಸಿ ಆಗಿದೆ ಅಂತ ಕಾಣುತ್ತೆ ಈ ಪ್ರಕರಣದಲ್ಲಿ. ಅವರು ಮತ್ತೆ ಕೇಳೋದು ವಶಕ್ಕೆ ಬೇಕು ಅನ್ನುವಂಥದ್ದು ತೀರಾ ಕಡಿಮೆ ಅಂತ ಮೇಲ್ನೋಟಕ್ಕೆ ಸಾಧ್ಯತೆಗಳು. ಸೊ ಇವತ್ತು ಬಹುತೇಕ ಬೇಲ್ ಸಿಗಬಹುದು ರೇವಣ್ಣ ಅವರಿಗೆ ಅಂತ ಹೇಳಲಾಗ್ತಾ ಇದೆ. ಎಲ್ಲವೂ ಕೂಡ SIT ಏನು ಹೇಳುತ್ತೆ, ಮತ್ತೆ ವಿಚಾರಣೆಗೆ ಬೇಕು ರೇವಣ್ಣ ಅವರು ಅಂತ ಹೇಳುತ್ತಾ ಅಥವಾ ಸದ್ಯಕ್ಕೆ ಸಾಕು ಅಂತ ಹೇಳ್ತಾರಾ, ಇದು ನೋಡಬೇಕು.